ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನಾಳೆ ಅಂದರೆ ಜುಲೈ 25ನೇ ತಾರೀಕು ಶನಿವಾರದ ದಿವಸ ಮಂಗಲ ಗ್ರಹದ ಚಲನೆಯಿಂದಾಗಿ ಈ 5 ರಾಶಿ ಅವರ ಜೀವನದಲ್ಲಿ ಅಗಾಧವಾದಂತಹ ಬದಲಾವಣೆಗಳು ನಡೆಯುತ್ತೆ. ಅದು ನೀವು ಮಾಡುವಂತಹ ವ್ಯವಹಾರದಲ್ಲಿರಬಹುದು, ಅಥವಾ ನಿಮ್ಮ ಪರ್ಸ್ನಲ್ ಲೈಫಲ್ಲಿರ್ಬೋದು, ಜಾಬಲ್ಲಿ ಇರ್ಬೋದು, ಬಿಸ್ನೆಸ್ಸಲ್ಲಿರ್ಬೋದು, ಅಥವಾ ಇನ್ಯಾವುದೇ ನಿಮ್ಮ ಮನೆಗೆ ಸಂಬಂಧಿಸಿಟ್ಟು ಮಾನಸಿಕ ನೆಮ್ಮದಿ ಇರ್ಬೋದು. ಎಲ್ಲ ಕಡೆಯಿಂದಲೂ ಈ 5 ರಾಶಿಯವರು ಪ್ರಗತಿಯನ್ನು ಕಾಣುತ್ತಾ ಹೋಗುತ್ತೀರ. ಹಾಗಾದರೆ ಈ 5 ರಾಶಿಗಳು ಯಾವುದು ಅಂತ ನೋಡುವುದಾದರೆ, ಕನ್ಯಾ ರಾಶಿ. ನೀವು ಏನು ಇಷ್ಟು ಸಮಯ ಕಷ್ಟಪಡ್ತಾ ಇದ್ದೀರಾ, ಅಥವಾ ಜೀವನದಲ್ಲಿ ಸಮಸ್ಯೆ, ನೋವು, ನನಗೆ ಒಂದು ಅಪರ್ಚುನಿಟಿ ಬರ್ತಾ ಇಲ್ಲ, ನನ್ನ ಆಸೆಗಳು ಯಾವಾಗ ನೆರವೇರುತ್ತೆ ಅಂದರೆ, ನಿಮಗೆ ಈ ಒಂದು ಮಂಗಲ ಗ್ರಹದ ಸಂಚಾರದಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ದೂರ ಆಗಿ ಹೊಸ ಅವಕಾಶಗಳು ಬರುತ್ತೆ. ಅರ್ಧಕ್ಕೆ ನಿಂತಹ ಕೆಲಸಗಳು ಪೂರ್ಣವಾಗುತ್ತೆ. ಉತ್ತಮವಾದ ಸಮಯ ಬರುತ್ತೆ. ಮನಸ್ಸಿಗೆ ನೆಮ್ಮದಿ. ಹಾಗೆಯೇ ಸಿಂಹ ರಾಶಿ. ಉತ್ತಮ ಅವಕಾಶದ ಜೊತೆಗೆ ಹಣದ ಹರಿವು ಕೂಡ, ಖ್ಯಾತಿ, ಗೌರವ, ನೀವೇನು ಅಂದ್ಕೊಳ್ತೀರಾ, ಏನನ್ನು ಬಯಸ್ತಾ ಇದ್ದೀರಾ ಅಂತ ಒಂದು ಜೀವನ ನಿಮಗೆ ಸಿಗುತ್ತೆ. ಹಾಗೆಯೇ ಧನುರಾಶಿ. ಎಲ್ಲೋ ಒಂದು ಕಡೆ ಮನಸ್ತಾಪದಿಂದಾಗಿ ಸಮಸ್ಯೆ ಆಗಿರ್ಬೋದು, ಅಥವಾ ಸಮಾಜದಲ್ಲಿ ಮನೆಯಲ್ಲಿ ನಿಮಗೆ ಏನು ಗೌರವ ಸಿಗ್ತಾ ಇಲ್ಲ, ಅಥವಾ ನೀವು ಎಲ್ಲ ಕಡೆಯಿಂದಲೂ ಕೆಲಸ ಮಾಡಿದ್ರೂ ನಿಮ್ಮನ್ನು ಯಾರೂ ಗುರುತಿಸ್ತಾ ಇಲ್ಲ, ಅಥವಾ ನನಗೆ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ಈ ಒಂದು ಮಂಗಲ ಗ್ರಹದ ಸಂಚಾರದಿಂದ ನಿಮ್ಮ ಮನೋಕಾಮನೆಗಳು ಈಡೇರುತ್ತೆ. ನಿಮಗೆ ಸಮಾಜದಲ್ಲಿ ಒಂದು ಉತ್ತಮವಾದಂತಹ ಗೌರವ ನಿಮಗೆ ಸಿಗುತ್ತೆ. ಹಾಗೆಯೇ ಕರ್ಕಾಟಕ ರಾಶಿ. ಹಣದ ಅಟ್ರಾಕ್ಷನ್ ಜಾಸ್ತಿ ಆಗುತ್ತೆ. ಸಾಲ ಕೊಟ್ಟರೆ ವಾಪಸ್ ಬರುತ್ತೆ. ನೀವು ಯಾರಿಗಾದರೂ ಸಾಲ ಕೊಡಲಿಕ್ಕಿದ್ರೆ, ಅಥವಾ ಅವ್ರು ನಿಮಗೆ ಕೊಡಬೇಕು ಅಂತ ಇದ್ದರೆ ಉತ್ತಮವಾದಂತಹ ಸಮಯ. ಎಲ್ಲ ಕಡೆಯಿಂದಲೂ ನೆಮ್ಮದಿ. ಮನಸ್ತಾಪಗಳು ದೂರ ಆಗುತ್ತೆ. ಆರೋಗ್ಯ ಕೂಡ ಸುಧಾರಣೆಯನ್ನು ಕಾಣುತ್ತೆ. ಹಾಗೆಯೇ ಮೇಷರಾಶಿಯವರ ಜೀವನದಲ್ಲಿ ಕೂಡ ಹೊಸ ಆರಂಭ, ಅವಕಾಶಗಳು, ನಿಮ್ಮ ಜವಾಬ್ದಾರಿ ಅನ್ನೋದು ಜಾಸ್ತಿ ಆಗುತ್ತೆ. ಎಲ್ಲ ಕಡೆಯಿಂದಲೂ ನಿಮಗೆ ಒಂದು ಪ್ರೀತಿ, ಒಂದು ಮನ್ನಣೆ ಅನ್ನೋದು ಸಿಗುತ್ತೆ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದ.